ನೀನು ನಿನ್ನ ಮನಿ ಒಳಗಿದ್ದಾಗ ಒಂದು ಹುಡುಗ ಮದ್ವಿ ಹಂದ್ರಕ್ಕ ಬಂದಿ ಮದಿ ಮಗ ಅವಾಗ ಮದಿ ಮಗ ಯಾವಾಗ ಮಗಲಾಗ ಒಂದು ನನ್ನಂತದ ಸಕ್ರಿ ಗೊಂಬಿ ತಂದು ಇಟ್ಟು ಅದ್ರ ಮಗಲಾಗ ಯಾವಾಗ ಅದಕ್ಕೆ ತಾಳಿ ಕಟ್ಟಿದಿ ನೋಡ. ಹೌದಾ? ತಾಳಿ ಕಟ್ಟಿದ ಮ್ಯಾಲ ನೀ ಗಂಡ ಆಗಿದಿ. ಗಂಡ ಆಗ್ಯಾನಲ್ಲ. ಯಾರು ಬಂದ ಬಳಕ ನಾವು ಬಂದ ಬಳಕ ನೀ ಗಂಡ ಅದಿ. ಹೌದು ಹೌದಲ್ಲ. ಅದಕ್ಕೆ ಮೊದಲು ಎಲ್ರಿ ಗಂಡ ಆಗಿ ಏನ ಅಗದಿ ಮೊದಲು ಭಗಜಂಡ ಕ್ಯಾಬಿನಿ ಗಂಡ ಮ್ಯಾಲ ಗೋಲಿ ಗುಂಡ ಯಾರಿಂದ ನಾವು ಬಂದ ಬಳಕ ಗಂಡ ಆದಿ ಕಾಕ ಆದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು. ಸುರವಿಗಿ ಸರಸ್ವತಿನ ನೆನೆಸೋ ಸುರವಿಗಿ ಸರಸ್ವತಿಗೆ ನೆನೆಸೋ ಸುರವಿಗಿ ಸರಸ್ವತಿಗೆ ನೆನೆಸೋ ತ್ವದಲ ನಾಲಿಗಿಲೆ ಬದಲವಾದರ ಕರುಣಿ ಸಕಿನ ಕರೆಸೋ ಆಗ ಹಾಗೆ ತ್ವದಲ ನಾಲಿಗಿಲೆ ಬದಲವಾದರ ಕರುಣಿ ಸಕಿನ ಕರೆಸೋ ಆಗ ಹಾಗೆ ಕನ್ಯ ಮಾತ್ರ ದಿತ್ತಾಕ್ಷರಿ ಎಣಿಸೋ ಕನ್ಯ ಮಾತ್ರ ದಿತ್ತಾಕ್ಷರಿ ಎಣಿಸೋ ಕನ್ಯ ಮಾತ್ರ ದಿತ್ತಾಕ್ಷರಿ ಎಣಿಸೋ ಆಕಿಯ ಮಂತ್ರದಿಂದ ಪಂಚಾಕ್ಷರಿ ಕಲಿತ ಅಂಕೆ ಮಗೆ ಗುಣಿಸೋ ಎಂದ ನೀನು ಅಂಕೆ ಮಗೆ ಗುಣಿಸೋ ಆಕಿಯ ಮಂತ್ರದಿಂದ ಪಂಚಾಕ್ಷರಿ ಕಲಿತು ಅಂಕೆ ಮಗೆ ಗುಣಿಸೋ ಷಡಾಕ್ಷರಿ ಮಂತ್ರ ಜಪಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಆಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಕೈಲಾಸ ತಾಯಿ ಕೈಯಾಗ ಕಂಡಾನ ಕೈಲಾಸ ಅವನ ಕೈಯಾಗ ಕಂಡಾನ ಕೈಲಾಸ ಆಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಕೈಲಾಸ ಮೂರು ಮಂದಿ ಕಂಡಾರ ಕೈಲಾಸ ಸುನಾಳದವ್ರ ಕಂಡಾರ ಕೈಲಾಸ ನಮ್ಮ ಕೈಯಾಗ ಕಂಡಾರ ಕೈಲಾಸ ಬಾಳಿಗೆರೆ ಕಲಿಗಿ ಬಂಗಾರ ಕಳಸೋ ಬಾಳಿಗೆರೆ ಕಲೆಗೆ ಬಂಗಾರ ಕಳಸೋ ಬಾಳಿಗೆರೆ ಕಲೆಗೆ ಬಂಗಾರ ಕಳಸೋ ಕವಿಯ ಅಪ್ಪಣಗ ಕನಸ ಬೀಳೋದು ತುದಿನಾಲಿಗೆ ಮೇಲೆ ಜಾಸೋ ಕವಿಯ ಅಪ್ಪಣಗ ಕನಸ ಬೀಳೋದು ತುದಿನಾಲಿಗೆ ಮೇಲೆ ಜಾಸೋ
ಏನ್ ಹೇಳತ್ತೀರಿಪ್ಪ ನಮ್ಮ ಸರಿಜೋಡಿ ಕಲಾವಿದರು? ಬರಾನ ಪರಮಾತ್ಮ ಸ್ತೋತ್ರ ಮಾಡ್ತಾನಲ್ಲ, ಪರಮಾತ್ಮನ ಸ್ತೋತ್ರ ಮಾಡ್ಲತ್ಯಾರ. ಏನಂತ ಹೇಳಿ? ಏನಂತೇವ? 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ, ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ. ಹೌದೇವ? ಅವ ದೇವ್ರ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ. ಹೌದು. ಇನ್ನ ದೇವ್ರ ತೇಳಿ ನೀವು ದುಡ್ಕೊಂಡ್ರಿ ಅಂದ್ರೆ ನಿಮಗೆ ದೇವ್ರು ಸಿಗ್ತಾನೋ ಅಂತ ಹೇಳತ್ಯಾರ. ಅಂತ ಹೇಳ್ತಲ್ಲ ಯವ. ದೇವರ ದುಡ್ಕೊಂಡ ಬಳಕ ಸಿಗುತ್ತಿದ್ದಂದ್ರೆ ಬಹಳ ದೊಡ್ಡ ಮಹತ್ವ ಅಲ್ಲ. ಅಲ್ಲ, ದುಡ್ಕೊಂಡ ಬಳಕ ನಮಗೆ ಪಗಾರ ಸಿಗೋದಂತೂ ಗ್ಯಾರಂಟಿನ. ಹೌದಲ್ಲ. ಇವತ್ತೊಂದು ದಿವಸ ರಾತ್ರಿ, ನಾಳೆ ಹಗಲಿ, ನಾಳೆ ರಾತ್ರಿ ಕಾರ್ಯಕ್ರಮ ಮಾಡಿದೀವಂದ್ರೆ ಮರುದಿವ್ಸ ನಮ್ಮ ಪಗಾರ ಕೂಡ್ರಿ ಅಂತ ಕೇಳಾಕ ಮಾಲಕರಾಗ್ತೀವಿ. ಯಾಕ್ರಿ? ದುಡಿಕೆಯಾಗಿರ್ತದಿಪ್ಪ. ಹೌದಲ್ಲ. ದುಡಿದಿರ್ತೀವಿ, ಪಗಾರ ಕೇಳ್ತೀವಿ. ಹೌದು. ದುಡಿಲಾರ್ದಂತೂ ಯಾರು ಏನು ಕೊಡಂಗಿಲ್ಲ. ಕೊಡ್ಲಾಕ ಹಂಗ ಬರುದಿಲ್ಲ. ಸತ್ಯಾನ ನಾವು ದುಡಿದ ಬಳಕ ನಮ್ಮ ಮನಿ ಒಲಿ ಹೊತ್ತಿದ್ವು ಅಂದ್ರೆ ಇವ ಸುನ್ನಾಳ ಪರಮಾತ್ಮ ಎಲ್ಲಿದಾನಂತ ನನಗೆ ಚಿಂತೆ ಬಿದ್ದದ್ರಿ. ಖರೆ ಇದ್ರಲ್ಲ, ಅವ ಎಲ್ಲಿದಾನೆ? ಯಾರಿಗೆ ಕಾಣಿಸ್ಯಾನವ? ಪರಮಾತ್ಮ ಅದಾನಂದಿಯಲ್ಲನ. ಹೌದು. ಎಲ್ಲಿದಾನವ? ಎಲ್ಲಿದಾನವ? ಏನ ಕರ್ರಗದಾನೋ, ಬೆಳ್ಳಗದಾನೋ, ಕೆಂಪಗದಾನೋ, ಹಸರದಾನೋ, ಏನು ಹಳದಿ ಅದಾನೋ, ಏನ್ ನಿನ್ನಂಗ ದೋತ್ರಂಗಿ ಉಟ್ಕೊಂಡು ಕುಂಡ್ರತಾನೋ, ಏನು ಬತಲೆ ಅದಾನೋ, ಹೆಂಗದಾನ ಬೇಕಲ್ಲ ಅವ. ಕಟ್ಟು ನಿನ್ನ ಕುದುರೆ ಓಟು ಬಿಡಬೇಡ. ಇಲ್ವಾ ಕೇಳಿನ ತಂಗಿ. ಅದಕ್ಕ ಯಪ್ಪ ಇನ್ನ ಎಡಬಿಡದೆ ಒಂದು ರಾತ್ರಿ ಒಂದು ಹಗಲ ಕಾರ್ಯಕ್ರಮದವ ನಮ್ಮ ಅಂಬೇವಾಡ ಗ್ರಾಮದೊಳಗೆ. ಹೌದು ಹೌದವ. ಭಾಳ ದಿವಸ ಆತ್ರಿ ಕಾರ್ಯಕ್ರಮ ಕೊಟ್ಟ. ಬಹುಶಃ ಕಾರುಣಿ ಸುತ್ತ ಕೊಟ್ಟಾರ ಕಾರ್ಯಕ್ರಮ ನಮಗ. ಹೌದ್ರಲ್ಲ. ಕೊಟ್ಟು ಒಂದು 5-6 ತಿಂಗಳ ಮೇಲ್ಪಟ್ರಿ ಆಗ್ಯದರಿ. ಹೌದು ಹೌದವ. ಅದಕ್ಕ ಕಾರ್ಯಕ್ರಮ ಮಾಡ್ರೆ ಹೆಂಗಾಗಿರ್ಬೇಕಪ್ಪ? ಹೆಂಗಾಗ್ಬೇಕವ? ಜ್ಞಾನಿಕೋ ಜ್ಞಾನಿ ಮಿಲಿತೋ ದೋ ಬಾತ, ಗದ್ದೆಕೋ ಗದ್ದೆ ಮಿಲಿತೋ ದೋ ಲಾತ್ ಅಂತ ಹೇಳ್ತಾರೆ ಹಿರಿಯರ. ಹೌದು ಹೌದ್ರಲ್ಲ. ಇವತ್ತು ಜ್ಞಾನದ ಕುಸ್ತಿ ಆಗಿರ್ಬೇಕು ವಿನಃ ಗದ್ದದ ಕುಸ್ತಿ ಆಗಿರ್ಬಾರ್ದು ಇವತ್ತು ಅಂಬೇವಾಡ ಊರಾಗ. ಅದಕ್ಕೆ ಖರೆ ಯಾಕೋ ನಮ್ಮ ಸುನ್ನಾಳದವ್ರು ಸ್ವಲ್ಪ ಹುದುಲಕ ಬಿದ್ದಾರಿಪ್ಪ ಎದ್ದ ತಕ್ಷಣ. ಯಾವ ರಾಮದುರ್ಗ ತಾಲೂಕ ಜಿಲ್ಲಾ ಬೆಳಗಾವಿ ಸುನ್ನಾಳ ಗ್ರಾಮದವರು ಅಪ್ಪನ ಬೆಳೆಸಲಕ್ಕ ಬಂದವರು. ಅಪ್ಪನಟ್ಟ ಬೆಳೆಸುವಾರಿ ಅವ್ರ ಒಳಗ. ಆ ದಗದ ಬೇರೆ ಮಾಡ್ಲತ್ತಾರ ನೋಡಿ. ಗರತ್ಯಾರಿ ಗಂಡ ಬೇರೆ, ಪತಿವ್ರತ್ಯಾರಿ ಗಂಡ ಬೇರೆ, ಭೂಮಿ ಗಂಡ ಮಳೆರಾಜ್ ಅಂತೂ ಇದ್ದೇ ಇರ್ತಾನ. ಇಷ್ಟ ಹೇಳುವಾರ. ಇಟ್ಟ ಹೇಳ್ದ ಮತ್ತೊಂದು ಹೇಳತ್ತಿರ್ತಮ್ಮ. ಮತ್ತೆ ಹೇಳ್ತಾನಲ್ಲ ಏನಂತ ಹೇಳಿ? ಈಗ ಹೆಣ್ಮಕ್ಳು ಸೀರೆ ಉಡ್ದು ಕಮ್ಮಿ ಮಾಡ್ಯಾರತ್ರಿ, ಚೂಡಿದಾರ ಹಾಕೊಳ್ಳೋದು ಭಾಳ ಮಾಡ್ಯಾರತ್ರಿ. ಇವ ಸೂರ್ಯನ ಹೇಳ್ತಾನ ಮೀಸಿ. ಅವ ಅಲ್ಲ, ಯಾವಾಗ ನೋಡಿದ್ದ ಅವ್ನು ಚೂಡಿದಾರ ಹಾಕಿದ್ದ. ಇರ್ಲಿ ಅದನ್ನ ಬಿಡು. ಅವ್ರು ಚೂಡಿದಾರೇ ಹಾಕೋಲಿ, ಡ್ರೆಸ್ಸರೇ ಹಾಕೋಲಿ, ನಿನಗೇನು ಆಗ್ಬೇಕಾಗೈತಿ? ನೀನು ಲುಂಗಿ ಉಟ್ಕೋತಿಲ್ಲ, ಹೆಣ್ಮಕ್ಳು ಪ್ರಕಾರ ಉಟ್ಕೊಂಡಂಗ ಸರ್ಕ ಬುರ್ಕ ಸಂಗವ ಮಜ್ಗಿ ಮಾಡಕ್ ಹಂಗವ ಮಾಡ್ಲಾತಿಲ್ಲ. ಹಂಗ್ಯಾಕೋ ಸೂರ್ಯನ ಮಾಸ್ತರ್ ತೆರಿಗಿರಿ ಕೆಟ್ಟದ್ದು. ಅಲ್ಲ, ಅವ್ರು ಡ್ರೆಸ್ ಹಾಕೋತಾರಿ, ಇವ್ರು ಚೂಡಿದಾರ ಹಾಕೋತಾರು. ಹೆಂಗ್ರಿ ಇವ್ರು ನಿನ್ನಂತವ್ರು ಪುಟ ಕೂಡ ಅಂಟ್ಲಿನ ಜಗ ಹದಿಗೆಡ್ಲಕತ್ತದ. ಹೌದು ಹೌದಲ್ಲ. ಜಗತ್ತು ಕೆಟ್ಟಿಲ್ಲ, ಕೆಟ್ಟಿಲ್ಲ, ನಾವು ನೋಡುವಂತ ದೃಷ್ಟಿ ಕೆಟ್ಟವನಂಟ್ಲೆ ಜಗ ಕೆಟ್ಟಂಗ ನಮಗಾಗ್ಯದ. ಹೌದು ಹೌದಲ್ಲ. ಪ್ರತಿಯೊಂದು ಹೆಣ್ಮಕ್ಳನ್ನ ನಮ್ಮ ಮನೆ ಹೆಣ್ಮಕ್ಳಗತ್ಲೆ, ನಮ್ಮ ಅಕ್ಕ ತಂಗಿಯರ್ಗತ್ಲೆ ತಿಳಿ ನಡ್ಕೊಂಡ್ರೆ ಅದ್ರೊಳಗೆ ಯಾವುದೇ ಭೇದ ಭಾವ ಇಲ್ಲ. ನಾವು ನೋಡುವಂತ ದೃಷ್ಟಿ ಫರಕ್ ಆಗ್ಯಾವ ಮೊದಲ. ನಾವು ನಡಿಯುವಂತ ನಡಿ ಫರಕ್ ಆಗ್ಯಾವು. ನಾವು ನುಡಿಯುವಂತ ಮಾತು ಫರಕ್ ಆಗ್ಯಾವ. ನಂಟ್ಲೆ ಮಳಿ ಬೆಳಿ ಆಗೋ ಟೈಮ್ಗೆ ಆಗ್ಲತ್ತಿಲ್ಲ, ಬರೋ ಟೈಮ್ಗೆ ಬರ್ಲಾತಿಲ್ಲ. ಎದರಿಂದ ಇಲ್ಲಿ ಬಂದಾರ ನೋಡ್ರಿ ನಮ್ಮ ಗಂಡ ಹಾಡವ್ರ ಕಣ್ಣು ದೃಷ್ಟಿ ಬದಲಾದವ್ರ, ಅವರಿಂದ ಆಗವಲ್ದಿದು. ಇವ್ರ ಬಲ್ಲಿ ಗುಣ ಸುಮಾರದ ಹೆಂಗ ಆಗ್ತಾವ. ಮೊದಲ ಭಾವನಾ ಶುದ್ಧ ಬೇಕ, ಭಾಗ್ಯಕ್ಕೆ ಕಮ್ಮಿ ಇರಂಗಿಲ್ಲ. ಅದಕ್ಕೆ ಈಗೇನು ಹೇಳತ್ತಾರು? ಏನಂತ ಹೇಳ್ತಾನ್ರಿ? ದೇವ್ರದಾನು ಪರಮಾತ್ಮಗ ದುಡುಕೋರಿ ಅಂತ ಹೇಳತ್ಯಾರ. ಪರಮಾತ್ಮ ಅದಾನ ಖರೆ ಇರ್ಬೇಕಾದ್ರ ಅವಂಗೊಂದು ಮೆಟ್ಟು ಬೇಕಲ್ಲ. ಮನಿ ಬೇಕಲ್ಲ ಅವಂಗೊಂದು. ಈಗ ಹೆಂಗ ಮನಿ ಐತಿ, ಅವಂಗ ಒಂದು ಮನಿ ಬೇಕಲ್ಲ. ನಿಮಗ್ ಹೆಂಗ ರಾಮದುರ್ಗ ತಾಲೂಕ ಜಿಲ್ಲಾ ಬೆಳಗಾವಿ ಸುನ್ನಾಳ ಊರ ನಿಮಗೈತಿಲ್ಲ, ಹಂಗ ನಿಮ್ಮ ಪರಮಾತ್ಮನ ತಾಲೂಕು ಜಿಲ್ಲಾ ಟಿಕಾನ ತಳ ಯಾವ್ದೈತಿ? ಬೇಕ ಇಲ್ಲಿ ಆಗಲ್ಲ. ನಾವು ಮೈಯೆಲ್ಲ ಹರ್ಕೊಂಡತ್ತ ನಾಳೆ ಹೊತ್ತೊಂಡು ತಕ ಕಮ್ಮಗಾಗಿರ್ಬೇಕು ಹಾಡ್ಕಿ. ಈಗ ಹೆಂಗ ನಡ್ದತ್ ನಾವು ಕುದುರಿ ಓಟ್ಲೆ ಹಿಂಗ ಓಡ್ತಿರ್ಬೇಕ. 3 ದಿವಸ ಗಟ್ಲೆ ನಡಿಲಿ ಚಾಲು ಆಲಿ. ಸಭಾ ಸವಿ ಕೈಗೆ ಶಿರವಾಗಿ ಹೇಳುವೇನು, ಏ ದೈವ ದೇವರ ತಾಯಿ ತಂದೆ ಅವಳು ಏ ಮನೆಯಲ್ಲಿ ದೇವರಿದ್ದ ಮರದ ಮರುವಿಗೆ ಬಿದ್ರು ಹೊರಗ ಹುಡುಕಿನಲ್ಲಿ ಸಿಗಬಹುದು. ಏ ಮನೆಯಲ್ಲಿ ದೇವರಿದ್ದ ಮರದ
ಆಗ ಆಗೆ ಆಗಾಗೆಯ ಭಕ್ತಿ ಬೇಕೋ ಮೊದಲ ಪೋತ ಮಾನವನಲ್ಲಿ ಭಕ್ತಿ ಬೇಕೋ ಮೊದಲ ಪೋತ ಮಾನವನಲ್ಲಿ ಪೋತ ಮಾನವನಲ್ಲಿ ಭಕ್ತಿ ಬೇಕೋ ಮೊದಲ ಪೋತ ಮಾನವನಲ್ಲಿ ಹೌದಲ್ಲ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿದಾಗ ಈ ಭವ್ಯ ಆಗ ಹಾಗೆ ಆಗಾಗೆಯ ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿದಾಗ ಈ ಭವ್ಯ ಆಗ ಹಾಗೆ ಆಗಾಗೆಯ ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏನ್ ಮಾಡ್ಬೇಕ ತಂಗಿ ಏ ನಿನ್ನ ಆಯುಷ್ಯ ಕಳಿಬೇಡ ದೇವ ಏ ನಾನು ನೀನು ಎಂಬ ಅಹಂಕಾರದಿಂದ ಇವ್ರೇನ ಹಾಡತಾರ ಅಂದ ಕಾವ್ಯ ಹೇಳತುಂದ ಕಾವ್ಯ ಹಾಗೆ ಆಗ ಹಾಗೆ ಆಗಾಗೆಯ ನಾನ್ಯಾರು ಎಲ್ಲಿಗೆ ಹೋಗೋದು ನೀವು ಅರಿಬೇಕು ಅರಿಬೇಕು ಹುಡುಗ ಅರಿಬೇಕು ಅಹಂಕಾರ ಬೀಜ ಹುರಿಬೇಕು ಹಾಗೆ ಆಗ ಹಾಗೆ ಆಗಾಗೆಯ ದೃಢ ಭಕ್ತಿದಿಂದ ನೀತಿ ಕಾಲಲ್ಲಿ ದುಡಿಬೇಕು ದುಡಿಬೇಕು ನೀನು ದುಡಿಬೇಕು ನಾವು ಒಂದೇ ಮಾರ್ಗ ಹಿಡಿಬೇಕು ಹಾಗೆ ಆಗ ಹಾಗೆ ಆಗಾಗೆಯ ತನ್ನಂತೆ ಪರರೆಂದು ಭಾವಿಸಿ ನಡೆದಾಲೆ ಏನ್ ಮಾಡ್ಬೇಕವ್ವ ತನಗೆಂದು ಯಾವುದು ಶತ ಕಟ್ಟಲಾರದು ಮನೆಯಲ್ಲಿ ದೇವರಿದ ಮರ್ತ ಮರ್ವಿಗೆ ಬಿದ್ದು ಹುಡುಕಿದ ಎಲ್ಲಿ ಸಿಗಬಹುದು ಆಗ ಹಾಗೆ ಆಗಾಗೆಯ ಏನ್ ಹೇಳ್ತಾರಪ್ಪ ಕವಿಗಳು ಮತ್ತೇನು ಹೇಳ್ತಾರ ತಂಗಿ ಸಭಾಸಭಿಕರಿಗೆ ಶಿರಬಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದೆ ಹೌದು ಹೌದವ್ವ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು ಹೊರಗೆ ಹುಡುಕಾಡ್ಬೇಡ್ರಿ 3 ಮಂದಿ ಒಳಗೆ ಹುಡುಕ್ಯಾಡ್ರಿ ಮನಿ ಒಳಗದಾನ ದೇವ್ರ ಹೌದಲ್ಲ ಮನಿ ಬಿಟ್ರ ಹೊರಗ ದೇವ್ರ ಇಲ್ಲಿ ನೋಡಿ ಈಗ ಸದ್ದ ಒಂದ ಏನಾಯ್ತ್ರಿ ಗುಡಿ ಇದ್ದಾಗ ನಾ ಒಳಗ ದೇವ್ರ ಕುಂಡ್ರಲಕ್ ಬರ್ತದಿಪ್ಪ ಹೌದ್ ಹೌದ್ರಲ್ಲ ಗುಡಿ ಇರ್ಲಾರ್ದ ದೇವ್ರ ಇತ್ತಂದ್ರ ಅಗಸಿ ಮುಂದಿನ ಬೋರ್ಗಲ್ಲ ತಿಳಿ ಕರಿತಾರ ಅದಕ್ಕೆ ದೇವ್ರಲ್ಲಕ್ಕ ಬರಂಗಿಲ್ಲ ಹೌದ್ ಹೌದ್ರಲ್ಲ ಪೂಜೆನೂ ಆಗ್ತತಿ ಹೊಳ್ಳಿ ನಾಯಿ ಮಾಡಬಾರ್ದು ಚೀಜನು ಎಲ್ಲ ಮಾಡಿ ಹೋಗ್ತಾವ ಅದ್ರ ಮ್ಯಾಲ್. ಹೌದು ಹಂಗ ಹಾ. ಮೊದಲು ಗುಡಿ ಮೊದಲು ಗುಡಿರ್ಲೆ ತದನಂತರ ದೇವ್ರ ಅವಾಗ ದೇವ್ರ ಹೆಂಗ ಹೆಂಗ್ರಿ ಮೊದಲ ಶರೀರ ಹಾ ಮೊದಲ ಶರೀರ ಅನ್ನುವಂತ ಗುಡಿ ಬೇಕ ತಲಿ ಅನ್ನುವಂತ ಕಳಸ ಬೇಕ ಬೇಕಲ್ಲ ಆಮೇಲೆ ಜೀವಾತ್ಮ ಅನ್ನುವಂತ ದೇವ್ರ ತಾನ ಬಂದ ಒಳಗ ಮೆಟ್ಟ ಮಾಡ್ತಾನಿಪ್ಪ ಹೌದ್ ಹೌದ್ಯವ್ವ ಮೊದಲ ಶರೀರ ಬೇಕ ಬೇಡ ಬೇಕರ್ಲ ಹಂಗ ಮೊದಲ ಶರೀರ ಅನ್ನುವಂತ ಮನಿ ಬೇಕ ಜೀವಾತ್ಮ ಅನ್ನುವಂತ ದೇವ್ರ ಬಂದ ಒಳಗ್ ಕುಂಡ್ರಬೇಕಾದ್ರ ಹೌದ್ ಹೌದ್ರಲ್ಲ ಅದಕ್ಕೆ ಶರೀರ ಅಂದ್ರೆ ಹೆಣ್ಣ ಹೆಣ್ಣ ಈ ಗುಡಿ ಅಂದ್ರೆ ಹೆಣ್ಣ ಹೆಣ್ಣ ನೀರ ಹೆಣ್ಣ ಹಾ ಮಣ್ಣ ಹೆಣ್ಣ ಹೆಣ್ಣ. ಹೊನ್ನ ಹೆಣ್ಣ ಹೌದ್. ರಕ್ತ ಹೆಣ್ಣ ಹೌದಲ್ಲ? ಮಾಂಸ ಹೆಣ್ಣ ಮಾಂಸ ಹೆಣ್ಣ. ಚರ್ಮ ಹೆಣ್ಣ ಹೌದ್. ರೋಮ ಹೆಣ್ಣ ಹೆಣ್ಣ ಇವೆಲ್ಲ ಹೆಣ್ಣಿನ ಸ್ವರೂಪ ಅದಾವ ಈ ಕೂತಂತ ಸಭೆ ಎಲ್ಲ ಯಾಕಂದ್ರ ಹೌದ್. ಎಟ್ಟಗಾಗೈತೆ ಅಟ್ಟು ಮಲ ಮಚ್ಚದ ಕಲಿ ಊರ್ದ ಓಡ್ಬೇಡ ಯಾಕೆ ಆಗ್ಲೋಗಲ್ಲ ಅದಕ್ಕ ಹೆಂಗಾಗ್ತದಪ್ಪ ಅಂದ್ರ ಹೆಂಗ ತಂಗಿ ಇವತ್ತಿನ ಹಿಡ್ಕೊಂಡ ಹಾ ನಾಳೆ ತಕ ಕಾರ್ಯಕ್ರಮದವ್ರಿಪ್ಪ ಇಲ್ಲಿ ಅದಾವ್ರಲ್ಲ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿಗೆ ಕಾಣುವಂತ ಶೃಂಗಾರ ಹೆಣ್ಣ ಹೌದ ಇದ್ರ ಒಳಗ ಬರಬಾರ್ದ ಅವ ಪರಮಾತ್ಮ ಇದನ್ನ ಬಿಟ್ಟು ಕಡಿಯಾಕ ದೊಡ್ಡವ ಆಗ್ಬೇಕ ಯಾರು ಇವ್ರ ಅಪ್ಪ ಹಾ ಹೌದ್ ಇವ್ ಸುನ್ನಾಳ್ದವ ಅಪ್ಪ ಹಾ ಹಾ ಖರೆ ಇದ್ಲ
ಒಟ್ಟ ಅಪ್ಪ ದೊಡ್ಡವ ಆಗ್ಬೇಕಾದ್ರೆ ಹೆಂಗ್ರಿ ಶಕ್ತಿ ಸನಿ ಬಂದಿರಬಾರ್ದು, ಶಕ್ತಿನ ಕಟ್ಕೊಂಡಿರ್ಬಾರ್ದು. ಹೌದಲ್ಲ, ಆಕಿ ಮನಿಗೆ ಹೆಣ್ಣು ಕೇಳಾಕಿ ಇವ್ ಬಂದಿರಬಾರ್ದು. ಒಟ್ಟ ಅವ್ವನ ಬಿಟ್ಟು ಅಪ್ಪ ಆಗ್ಬೇಕು ನೋಡು. ಹೌದ್ರಲ್ಲ, ಅಂದ್ರೆ ಏನ್ರಿ ನೀವು ಸುನ್ನಾಳದವ್ರದ್ದು ಬ್ಯಾಳಿ ಬೇಯ್ತೈತಿ ಅಂಬೇವಾಡದಾಗ ಖರೆ ಐತಿ. ಅದ್ಯಾಕಾದಿತ್ರಿ ನಾವು 4 ಮಂದಿ ಹಿರಿಯರನ್ನ ಕರ್ಕೊಂಡು ಹೋಗಿದ್ದೀವ್ರಿ ಅವ್ವನ ತಕ ಅಂದಿ ಲತ್ತಿ ತಿಂದಿ ತಿಂದ್ರೆ 3 ಮಂದಿ ಬರಂಗಿಲ್ಲ ಈ ಕಡೆ. ಖರೆ ಐತಿಲ್ಲ, ಸೀರಿ ಸನಿ ನೀ ಬರಂಗಿಲ್ಲ, ನೀನು ಸನಿ ನಾ ಬರಂಗಿಲ್ಲ, ಸೃಷ್ಟಿರಿ ಆಗಿರ್ಬೇಕು. ಹೌದಲ್ಲ, ನೋಡು ಯಾವ್ಯಾವ ಲೆಕ್ಕಲೆ ಮಾಡ್ತಾರ. ಅದಕ್ಕೆ ಹೇಳತ್ಯಾರ ಏನಂತ ಹೇಳ್ತಾರಿ, ಗರತ್ಯಾರಿ ಗಂಡ ಬೇರೆ, ಪತಿವ್ರತ್ಯಾರಿ ಗಂಡ ಬೇರೆ, ಭೂಮಿ ಗಂಡ ಮಳಿರಾಜ್ ಅಂತೂ ಇದ್ದೇ ಇರ್ತಾನ. ಹೌದು ಅವ್ರಿಗೊಂದು ಭ್ರಮೆ ಬಡದದ್ರಿಪ್ಪ. ಹೆಂಗ್ರಿ ಸೀಜನ್ದಾಗ ಮನಿಗೆ ಹೋಗ್ಲಕ್ ಸಡು ಆದಂಗ ಕಾಣಂಗಿಲ್ರಿ ನಮ್ಮ ಸುನ್ನಾಳದವ್ರಿಗೆ. ಒಟ್ಟ 3 ಮಂದಿ ಇಲ್ಲೇ ಬಂದಾರಿ 3 ಮಂದಿ ನಮ್ಮ ಗಾಂಡ್ರಾಗ್ಲಾಕ. ಚಲೋ ಆಗ್ಯಾರ ಇವ್ರು ಗಾಂಡ್ರುಗಳು, ಕುರ್ಸಾಲೆಗಳು. ಒಂದ್ ಮೀಸಿ ಬಿಟ್ಕೊಂಡು ಒಂದ್ ಮೀಸಿ ಇಲ್ಲಾರ್ದು ಒಂದ್ ಚುಮ್ಮ ಇದು ಮಾಡ್ಕೋತ ಇಂಥ ಗಂಡು ಹತ್ತರ ಮೇಲೆ ಯಾಕೆ ನೆದರಿಟ್ಟಿ ನೀನು. ಅಲ್ಲ, ನಮ್ಮ ಕೆಲಸ ಏನಾಗಬೇಕಾಗೈತಿ, ಶಿವಶಕ್ತಿ ಒಕ್ಕವಾದ. ಹೌದು, ಅದಕ್ಕ ಈಗೇನ್ ಹೇಳತ್ತೇರು, ಜಗದಾಗ ಗಂಡನೇ ದೇವರ, ಗಂಡನೇ ಗುರು, ಗಂಡನೇ ಎಲ್ಲ ಅಂತ ಹೇಳತ್ತೇರು. ಹೌದು, ಗಂಡ ದೊಡ್ಡ ಮದಿನ ಇಲ್ಲ ಅಂದಿಲ್ಲ. ಪ್ರತಿಯೊಂದು ಹೆಣ್ಣಿಗೆ ಗಂಡ ಬೇಕು, ಗಂಡಿಗೆ ಒಂದು ಹೆಣ್ಣು ಬೇಕು. ಹೌದಲ್ಲ, ಆದ್ರೂ ಹೆಣ್ಣಿಗೆ ಒಂದು ಗಂಡ ಬೇಕು. ಯಾಕಂದ್ರ ಈ ಗಂಡ ಬೇಕು ಇಲ್ಲ ಅಂದಿಲ್ಲ. ಹೌದು, ಗಂಡನೇ ಆದಿರೇ ಯಾರಿಂದ ಇದ್ ಬೇಕು ನನಗೆ ಮೊದಲ ವಿಚಾರ ಕರೆಕ್ಟ್. ಯಾಕಂದ್ರ ನಾ ಗಂಡದನಿ, ಪ್ರತಿಯೊಂದು ಹೆಣ್ಣಿಗೆ ಗಂಡ ಬೇಕು, ಗಂಡನೇ ದೇವರ, ಗಂಡನೇ ಗುರು, ಗಂಡನೇ ಸರ್ವಸ್ವ ಹೇಳ್ತಾನು. ಕಬಲಿ ಕುಡುನು. ಆದ್ರೆ ನೀ ಗಂಡ್ರೆ ಆದಿ ಯಾರಿಂದ? ಯಾರ್ಲಿಂದ ಆದಿ ಹೋತಮ್ಮ? ನೀನು ನಿನ್ನ ಮನಿ ಒಳಗಿದ್ದಾಗ ಗಂಡ ಇದ್ದಿದಿಲ್ರಿ ಮಕ್ತುಮಕ ನೀವ ಇಲ್ಲ. ನಿಮ್ಮ ಗಂಡಾಡವ್ರಿಗೆ ಒಂದು ಮಾತು ಹೇಳ್ತಾನೆ ಕೇಳು. ಹೇಳಿವ. ನೀನು ಪ್ರಥಮದೊಳಗೆ ನಿನ್ನ ಮನಿ ಒಳಗಿದ್ದಾಗ ನೀ ಗಂಡ ಅಲ್ಲ, ಇಲ್ಲ, ಕೇವಲ ಒಂದು ಹುಡುಗ. ಹೌದಲ್ಲ, ನೀನು ನಿನ್ನ ಮನಿ ಒಳಗಿದ್ದಾಗ ಒಂದು ಹುಡುಗ. ಮದ್ವಿ ಹಂದ್ರಕ್ಕ ಬಂದಿ ಮದಿ ಮಗ. ಅವಾಗ ಮದಿ ಮಗ. ಯಾವಾಗ ಮಗಲಾಗ ಒಂದು ನನ್ನಂತದ ಸಕ್ರಿ ಗೊಂಬಿ ತಂದ್ ಇಟ್ಟು ಅದ್ರ ಮಗಲಾಗ ಯಾವಾಗ ಅದಕ್ಕೆ ತಾಳಿ ಕಟ್ಟಿದಿ ನೋಡ. ತಾಳಿ ಕಟ್ಟಿದ ಮ್ಯಾಲ ನೀ ಗಂಡ ಆಗಿದಿ. ಯಾರು ಬಂದ ಬಳಕ? ನಾವು ಬಂದ ಬಳಕ ನೀ ಗಂಡ ಅದಿ. ಹೌದಲ್ಲ, ಅದಕ್ಕೆ ಮೊದಲು ಎಲ್ರಿ ಗಂಡ ಆಗಿ ಏನ? ಅಗದಿ ಮೊದಲು ಭಗಜಂಡ ಕ್ಯಾಬಿನಿ ಗಂಡ ಮ್ಯಾಲ ಗೋಲಿ ಗುಂಡ. ಯಾರಿಂದ? ನಾವ್ ಬಂದ ಬಳಕ ಗಂಡ ಆದಿ, ಕಾಕ ಆದಿ, ಬಾಬಾ ಆದಿ, ಅಣ್ಣ ಆದಿ, ತಮ್ಮ ಆದಿ, ಸಗಳ ಪುಡ ಚಾಲು ಗಾಡಿ ಚಾಲು ಆಯ್ತಲ್ಲ. ಗಾಡಿ ಯಾವಾಗ? ಮೀ ಅಲ್ಯವರ. ನಾ ಬಂದ ಬಳಕ ನಾ ಬರೋಕಿತ್ತ ಮುಂಚೆ ಅದು ಯಾರಿಗಾರ ಗಂಡ ಆಗಿ ಏನ? ಇಲ್ಲ, ನೀ ಗಂಡ ಆಗಬೇಕಾದ್ರೂ ಒಂದು ಹೆಣ್ಣು ಬೇಕ. ಅದು ಹೆಂಗ್ರಿ? ಅಕ್ಕಿ ಕಡೆ ಮಾತಿವ್ ನಾ ದೊಡ್ಡವ ಅತ್ತಾನ ಕರಿ, ಇವನು ದೊಡ್ಡವ ಅಲ್ಲಿಪ್ಪ. ನೀ ಜರ್ಕರ್ ದೊಡ್ಡವ ಇದ್ದೆ ಅಂದ್ರ ನಿನ್ನ ಮನಿಗೆ ಅಕ್ಕಿನ ಕರ್ಸ್ಕೊಳ್ದಿತ್ತನಿ. ಹೌದಲ್ಲ, ಅಕ್ಕಿ ಮನಿಗೆ ನೀ ಬರಬಾರ್ದಿಲ್ಲ. ಇವ್ರ ಹಂಗಿಲ್ಲ ನೋಡ್ರಿ. ಇವ್ರಿಗೆ ಜರ 21 ವಯ್ಯ ಆತು, ಮಂದಿ ಬೇಲಿಜಿಗಿಲಕ ಚಾಲು ಮಾಡತ್ತಾರ ಇವ್ರು 3 ಮಂದಿ. ಚಾಲು ಆತ ಗಿಲುಗುಂಚಿ ಮಂದಿ ಹೊಲ ಮೇದ ಮಕ್ಕಳ ಕಾಗಾಳಿ ತರ್ತಾರ ತೇಳಿ 4 ಮಂದಿ ಹಿರಿಯಾರನ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ಆಕಿ ಮನಿಗೆ ಬಾಂದ ಬಳಕ ಏನೋ ಮನ್ಯಾಗ ನಾವ್ ಎಸ್ ಅಂದಾಗ ಹೊರ ಇವಂದ್ ಎಸ್ ಇರ್ಲಿಕ್ಕಂದ್ರೆ ಪೀಚೆ ಸರ್ಕೋ ಗಾಡಿ ಲೇಕೈತಿರ ಗರ್ಕೋ ಕೇಳಲೆ ಸುನ್ನಾಳ ಬಾಡ್ಕೋ ಅಂದಂಗ ಆಗ್ತದ ಜನ್ಮ. ನಾವು ಮೊದಲು ನಮ್ಮದು ಹಾಜರಿ. ಮೊದಲ್ಗ ಅದಕ್ಕ ನೋಡಿ ನಮ್ಮ ಇಸ್ಲಾಂ ಧರ್ಮದೊಳಗ ಆದ್ರೂ ಸಹಿತ ಅಲ್ಲಿ ತಗದ ಬೇರೆ. ಅಲ್ಲಿ ಅಕ್ಕಿ ಕಾಳು ಒಗಿಬೇಕಾದ್ರೂ ಹೆಂಗ್ರಿ? ಹೊರಸಲ ಒಳಗ ನಾವ್, ಹೊರಸಲ ಹೊರಗೆ ಇವ್ರ ಗಂಡ ಹಾಡವ್ರ. ಅದು ಹೆಂಗ ನಡಬಾರ್ಕೊಂದು ಬಿಳಿ ಪರಜಿ ಇರ್ತೈತ್ಲ ತಂಗಿ. ನನ್ನ ಮಾರಿ ಇದಕ್ ಬೇಡ, ಇದ್ರ ಮಾರಿ ನನಗ ಬೇಡ. ಮತ್ತಿಟ್ಟು ಮಾಡಿ ಅಟಕ ಗಪ್ ಕುಂಡ್ರಂಗಿಲ್ಲ. ಮತ್ತೇನ್ ಮಾಡ್ತಾರಿ? ಒಂದ್ ಮಾತು ಕೇಳ್ತಾರ ಹಿರಿಯರು. ಏನ್ ಕೇಳ್ತಾರ ಗೊತ್ತೈತಿ ಒಳಗ? ಏನಂತ್ರಿ? ಅಮ್ಮ ತುಜೆ ಕಬೂಲ್ ಹೇಗೆ? ಕೇಳ್ತಾರ. ಬಾಪು ಮುಜೆ ಕಬೂಲ್ ಅಂದಾಗ ತೀರಾ ಬಾರ್ ಕಬೂಲ್. ಕಬೂಲ್ ಇಲ್ಲಿಕಂದ್ರೆ ಪಡ್ದ ಲೇಕೆ ಚಲ ತೀರಾ ಗರ್ಕೋ ಅಂದಂಗ ಆಗ್ತದ ಜಲಮ. ಅಲ್ಲಿ ಸುತ್ಕೊಂಡು ಹೋಗ್ಬಿಡ ಗಡೆ. ನಾವ್ ಅನ್ಬೇಕ ಒಳಗ ಬಾಪು ಮುಜೆ ಕಬೂಲ್ ಹೇ ಅಂದಾಗ ಬಾರ್ ತೀರಾ ಕಬೂಲ್ ನೈತು ಬಕ್ಬೂಲ್. ಉತ್ತಾರ ನೋಡ್ ಮನ್ಯಾಗ ಮುತ್ಯ ಸತ್ತಂಗ 3 ಮಂದಿ ಎಟ್ ನಿದ್ದಿ ಮಾಡತ್ತ ಕಮ್ಮಗ್ ಹಾಕ್ಯಾರು. ಮಡಗಡ್ ಬಡದಾರ ಬಕ್ರಿದು ಸಾರ ಸುಂದ್ ಹೊಡದತ್ತಿ ಚರಿಬಿ ಬಂದೈತಿ. ಪೀಸ್ ಬರ್ಲಿಕ್ಕೆ ಬಿಟ್ಟಾವ್ ಕರೆ ಚರಿಬರಿ ಬಂದದ ಇವ್ರಿಗೆ. ಅದು ಹೆಚ್ಚಿದ್ದಲ್ಲ. ಅದಕ್ಕ ಈಗೇನ್ ಹೇಳಕತ್ತಾರಪ್ಪ? ಮತ್ತೇನ್ ಹೇಳ್ತಾನ್ರಿ? ಒಟ್ಟ ಈ ಭೂಮಿಗೊಬ್ಬ ಗಂಡದಾನತ್ರಿ ಮಳಿರಾಜ. ಹೌದ್ರಲ್ಲ ಹೇಳೇನ್ರಲ್ಲ. ಭೂಮಿಗೊಬ್ಬ ಗಂಡದಾನ ಮಳಿರಾಜ. ಪ್ರತಿಯೊಂದು ಹೆಣ್ಣಿಗೆ ಹೆಂಗ ಗಂಡ ಇರ್ತಾನಲ್ಲ, ಭೂಮಿಗೊಬ್ಬ ಗಂಡದಾನ ಮಳಿರಾಜ ಅಂತ ಹೇಳತ್ತಾರ. ಹೇಳ್ತಾನೆ. ಈ ಮಳಿ ಗಂಡ ಐತಿ ಅನ್ನಲಿ ನನಗ ಜರ ಸಂಶಯ ಕಾಡ್ಲಕತ್ತದ. ಏನ್ ಕಾಡ್ತದ ಹೇಳ್ರಲ್ಲ? ಬಾರ ತುಣಿ ಮುಂದ್ 7 ದಿನ ಇರ್ತ, ಹಿಂದ್ 7 ದಿನ ಇರ್ತ. ಏನಾಗ್ತದ್ರಿ? ಆಕಾಶದೊಳಗ ಮಳಿ ತುಂಬಿಕೊಂಡು ಬಂದಿರ್ತದ
ಆಗ್ತದ್ರಿಪ್ಪ. ಹೌದ್ರಲ್ಲ. ಬರೇ 2 ಹನಿ ಮಳಿ ಉದುರಿ ಗಪ್ಪ ಆತಂದ್ರ ಏನಾಗ್ತದ್ರಿ? ರೈತಕಿ ಮಾಡುವಂತ ರೈತ ಒಂದ್ ಮಾತು ಹೇಳ್ತಾನ್ರಿ ಅಡಿವ್ಯಾಗ. ಏನಂತ ಹೇಳ್ತಾನೆ ಹಿರಿ ಮನುಷ್ಯ? ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ. ಹೌದು. ಬರೇ 2 ಹನಿ ಮಳಿ ಉದುರಿ ಗಪ್ಪ ಆತ ನೋಡ. ಹೌದು. ಮಳಿ ಕಂದ ಹಾಕಿತ್ತು ತಮ್ಮ. ಖರೆ ಐತ್ಲ ಮಳಿ ಗಂಡ ಐತಿ ಅಂತ ನೀ ಹೇಳ್ತಿ. ಮಳಿ ಗಂಡ ಇತ್ತಂದ್ರ ಕಂದ ಯಾಕೆ ಹಾಕತೈತಿ? ಯಾಕೆ ಆಗ್ತೈತಪ್ಪ? ಕಂದ ಹಾಕಿತ್ತಂದ್ರ ಅದು ಗಂಡ ಆಗ್ಲಕ್ ಬರಂಗಿಲ್ಲ. ಗಂಡ ಆಗುದಿಲ್ಲ. ಇದು ಕಂದ ಹಾಕೋದು ಕುರಿ ಕ್ವಾಣ, ಕುರಿ ಎಮ್ಮಿ ಒಂಟಿ ಆಡ ಹೆಣ್ಣಿನ ಇವು ಹೆಣ್ಣಿನ ಅಂಶ ಕಂದ ಹಾಕತೈತಿಪ್ಪ. ಅದಕ್ಕೆ ಗಂಡ ಆಡೋರು ಶಾನೆ ಇದ್ದಂಗ ಕಾಣ್ತೀರಿ. ಕೇಳ್ರಲ್ಲ. 27 ನಕ್ಷತ್ರ ಇದ್ರೆ 27 ನಕ್ಷತ್ರ ಎಲ್ಲ ಹೆಣ್ಣದಾವ್. ದಕ್ಷ ಬ್ರಹ್ಮನ ಮಕ್ಕಳ ಚಂದ್ರನ ಹೆಣ್ರಿ ಇವ್ರೆಲ್ಲ. 27 ಮಳಿ ಒಳಗೆ ಯಾವ ಮಳಿ ಕಂದ ಹಾಕೈತಿ ಎದ್ರ ಸಂಬಂಧ ಹೇಳ್ತಾರ. ಯಾವ ನಕ್ಷತ್ರ ಕಂದ ಹಾಕೈತಿ? 27 ಮಳಿ ಒಳಗ ಯಾವ ಮಳಿ ಕಂದ ಹಾಕೈತಿ? ಹೌದು ಹೌದಲ್ಲ. ಶಾನೆ ಅದಾರಿ. ಸೂರ್ಯನ ಮಾಸ್ತರ್ನ ಹೇಳ ನಡಿ.